ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನಂದು ಡೇ ರೂಟೀನ್ ವ್ಲಾಗ್ ಶೇರ್ ಮಾಡತ್ತೀನಿ. ಫಸ್ಟ್ ಬೆಳಗ್ಗೆ ಬಾಗಿಲ ಎಲ್ಲ ಕಸ ಹೊಡೆಯತ್ತೀನಿ. ಕಸ ಹೊಡೆದಿಂದ ಬಾಗಿಲಿಗೂ ನೀರು ಹಾಕಿದೆ. ಹೊಚ್ಲನೂ ಎಲ್ಲ ತೊಳ್ಕೊಂಡೆ. ಹೊಚ್ಲ ಒರೆಸ್ಕೊಂಡೆ. ಗಿಡಗಳಿಗೂ ಸ್ವಲ್ಪ ನೀರು ಹಾಕಿ ರಂಗೋಲಿ ಹಾಕತ್ತೀನಿ. ಕುಂಕುಮ ಹಚ್ಚಿ ಲೋಟಸ್ ಸಿಂಪಲ್ ಬಾರ್ಡರ್ ರಂಗೋಲಿ ಹಾಕಿದೆ. ಚುಕ್ಕಿಟ್ಟು ಹಂಗೆ ರಂಗೋಲಿನೂ ಹಾಕಿದೆ. ಮಳೆ ಇಲ್ಲ ಅಂತಂತ ಹೇಳಿ ರಂಗೋಲಿ ಹಾಕಿದೆ. ಆಮೇಲೆ ಬ್ರೇಕ್ಫಾಸ್ಟ್ ಮತ್ತು ಲಂಚ್ಗೆ ರೆಡಿ ಮಾಡತ್ತೀನಿ. ಜುಣಕ ಮಾಡತ್ತೀನಿ. ಜುಣಕ ಬ್ರೇಕ್ಫಾಸ್ಟಿಗೆ ಅಂತಂತೇನು ನಾಷ್ಟ ಮಾಡತ್ತಿಲ್ಲ, ಡೈರೆಕ್ಟ್ ಚಪಾತಿ ಜುಣಕ ಮಾಡಿದ್ರತಂತ ಹೇಳಿ ಜುಣಕಕ್ಕೆಲ್ಲ ಒಗ್ಗರಣೆ ಹಾಕತ್ತೀನಿ. ಜುಣಕ ಎಲ್ಲ ಒಗ್ಗರಣೆ ಹಾಕಿ ಜುಣಕ ಎಲ್ಲ ಕುದಿಯಾಕಿಟ್ಟೆ. ನೀವು ಯಾರೆಲ್ಲರೂ ಈ ಟೈಪ್ ಜುಣಕ ಮಾಡ್ತೀರಿ ಅನ್ನೋದನ್ನು ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಜುಣಕ ಮಾಡಿದಿಂದ ಸೈಡಿಗೆ ಒಂದು ಸೊಪ್ಪಿನ ಪಲ್ಯನೂ ಮಾಡ್ಬೇಕಂತ ಹೇಳಿ ವಿಚಾರ ಮಾಡಿದೆ. ಜುಣಕ ಎಲ್ಲ ರೆಡಿ ಆಯ್ತು. ಕೊತ್ತಂಬರಿ ಸೊಪ್ಪು ಹಾಕಿದೆ ಗಾರ್ನಿಷಿಂಗಿಗೆ. ಚಪಾತಿ ಹಿಟ್ಟು ಮೊದಲ ಕಲಿಸಿಟ್ಟಿದ್ದೆ, ಚಪಾತಿ ಲಟ್ಸಾತೀನಿ. ಚಪಾತಿ ಎಲ್ಲ ಮಾಡಿ ಆದಿಂದ ಕಿರಿಕ್ಸಾಲಿ ಸೊಪ್ಪು ಪಲ್ಯ ಮಾಡಬೇಕಂತ ಹೇಳಿ ಕಿರಿಕ್ಸಾಲಿ ಸೊಪ್ಪನ್ನು ಸೋಸ್ಕೊಂಡೆ ಎಲ್ಲನೂ. ನೀವೆಲ್ಲರೂ ಕಿರಿಕ್ಸಾಲಿ ಸೊಪ್ಪು ಮಾಡ್ತೀರೇನೋ, ಯಾವ ರೀತಿ ಮಾಡ್ತೀರಂತ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ ನಂಗೆ. ಕಿರಿಕ್ಸಾಲಿ ಸೊಪ್ಪೆಲ್ಲ ಸೋಸ್ಕೊಂಡು ಅದನ್ನು ನೀರೊಳಗೆ ಚಲೋತ್ನಂಗೆ ತೊಳೆದೆ. ಯಾಕಂದ್ರೆ ಚಲೋತ್ನಂಗೆ ತೊಳೆದಿಲ್ಲ ಅಂತಂದ್ರೆ ಅದು ಕರೆಕ್ಟ್ ಆಗಂಗಿಲ್ಲ. ಪಲ್ಯ ಮಸ್ತ್ ಟೇಸ್ಟ್ ಆಗ್ಬೇಕಂದ್ರೆ ನೀರೊಳಗೆ ಒಂದು 2-3 ಸತಿ ಚಲೋತ್ನಂಗೆ ತೊಳಿಬೇಕು. ಅದನ್ನು ಎಲ್ಲ ತೊಳೆದು ಒಗ್ಗರಣೆ ಹಾಕಾಕತ್ತೀನಿ. ಸಿಂಪಲಾಗಿ ಹಾಕಿದೆ ಒಗ್ಗರಣೆ. ಬೆಳ್ಳುಳ್ಳಿ, ಸಾಸಿವೆ, ಉಳ್ಳಾಗಡ್ಡಿ ಮತ್ತು ಅರಿಶಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಅದು ಪೂರ ಸೊಪ್ಪು ಮೆತ್ತಗಾಗೋ ಮಟ್ಟ ಫ್ರೈ ಮಾಡಿದೆ. ಸೊಪ್ಪಿನ ಪಲ್ಯನೂ ರೆಡಿ ಆಯ್ತು. ಹಂಗೆ ಲಂಚು ಮಾಡಿದೆ. ವಿಡಿಯೋ ಡೈರೆಕ್ಟ್ ನೈಟ್ ಕಂಟಿನ್ಯೂ ಮಾಡಕತ್ತೀನಿ. ರಾತ್ರಿಗಂತ ಹೇಳಿ ಸಾರು ಮಾಡತ್ತೀನಿ. ಚಪಾತಿ ಇತ್ತಂತ ಹೇಳಿ ಸಾರು ಮಾಡತ್ತೀನಿ. ಸಾರಿಗೆ ಒಗ್ಗರಣೆ ಹಾಕಾಕತ್ತೀನಿ. ಸೈಡ್ ಆಲ್ರೆಡಿ ಅನ್ನ ಮಾಡಕ್ಕೆ ಇಟ್ಟಿದ್ದೆ ಕುಕ್ಕರ್ದಾಗ. ಸಾರು ಒಗ್ಗರಣೆ ಹಾಕೋ ಮಟ್ಟ ಅನ್ನನೂ ಆಗಿ ಬರ್ತೈತಿ ಅಂತ ಹೇಳಿ ಸಾರು ಒಗ್ಗರಣೆ ಹಾಕಿದೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಹೆಂಗೆ ಅನ್ನಿಸ್ತೈತೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ನಿಮಗೆ ಯಾವ ಟೈಪ್ ವೀಡಿಯೋಸ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಸಾರೆಲ್ಲ ಕುದಿಯೋ ಮಟ್ಟ ಅಂಥೇಳಿ ಹಂಗೆ ಒಂದು ಸ್ವಲ್ಪ ಎಲ್ಲ ಬಾಂಡೆ ಇದ್ದವು, ಅದನ್ನು ಅಲ್ಲೇ ಸೊಪ್ಪೆಲ್ಲ ಕ್ಲೀನ್ ಮಾಡಿಕೊಂಡೆ. ಅವನ್ನೆಲ್ಲ ತೊಳ್ಕೊಂಡೆ. ಹಂಗೆ ಕಿಚನ್ ಕಟ್ಟಿನೂ ಸೊಪ್ಪೆಲ್ಲ ಒರೆಸ್ಕೊಂಡೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ. ನಿಮ್ಗೆ ವ್ಲಾಗ್ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.